ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಮಂಗಳವಾರದ ಲಾಗನ್ನ ಶೇರ್ ಮಾಡ್ತಾ ಇದ್ದೀನಿ. ಮಂಗಳವಾರ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದು ನೆನ್ನೆಲ್ಲ ದೋಸೆಗೆಲ್ಲ ರುಬ್ಬಿಟ್ಟಿದೆ ಅಲ್ವಾ, ಅದಕ್ಕೆ ಬದನೆಕಾಯಿ ಇತ್ತು. ಬದನೆಕಾಯಿ ಎಣ್ಗಾಯಿ ಮಾಡಿಬಿಡೋಣ ಅಂತ. ಅಂದರೆ ದುಂಡು ಬದನೆಕಾಯಿ ಇರಲ್ಲ, ಮೈಸೂರು ಬದನೆಕಾಯಿ ಇತ್ತು, ಅದನ್ನೇ ಹಾಕಿ ಎಣ್ಗಾಯಿ ಮಾಡೋಣ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇದಕ್ಕೆ ಕಪ್ಪೆಳ್ಳನ್ನು ಹುರ್ಕೊಳ್ತಾ ಇದ್ದೀನಿ. ಬಿಳಿ ಎಳ್ಳಿದ್ರೂ ಹಾಕೋಬೋದು, ಚೆನ್ನಾಗಿರುತ್ತೆ. ಹಾಗೆಯೇ ಕಡಲೆಕಾಯಿ ಬೀಜನ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಸಪ್ರೇಟಾಗಿ ಹುರ್ಕೋಬೇಕು. ಎಳ್ಳು ಬೇಗ ಬೆಂದೋಗ್ಬಿಡುತ್ತೆ. ತುಂಬ ಜಾಸ್ತಿ ಬೆಂದೋಗ್ಬಿಟ್ರೆ ಎರಡನೇ ಥರ ವಾಸನೆ ಬರುತ್ತೆ. ಹಾಗಾಗಿ ಲೈಟಾಗಿ ಚಟಪಟ ಅಂತ ಸಿಡಿದ ತಕ್ಷಣ ತೆಗೆದಾಕ್ಬಿಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ತಾ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಬದನೆಕಾಯಿ ಎಲ್ಲ ತೊಳೆದು ನೀರು ಸ್ವಲ್ಪ ಉಪ್ಪನ್ನು ಹಾಕಿಟ್ಟಿದ್ದೀನಿ. ಮಸಾಲ ಬಂದ್ಬಿಟ್ಟು ಇದು ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಹಾಗೆಯೇ ಅರಿಶಿನ, ಚಕ್ಕೆ, ಲವಂಗ, ಶುಂಠಿ, ಸೋಂಪು, ಬೆಳ್ಳುಳ್ಳಿ, ಈರುಳ್ಳಿ, ತೆಂಗಿನಕಾಯಿನ ತೊಗೊಂಡಿದ್ದೀನಿ. ತೆಂಗಿನಕಾಯಿನ ಜಾಸ್ತಿ ಹಾಕೋದಿಲ್ಲ, ಸ್ವಲ್ಪ ಹಾಕ್ತೀನಿ. ಯಾಕೆಂದರೆ ಅದು ಗೊಜ್ಜು ಗಟ್ಟಿ ಬಂದುಬಿಡುತ್ತೆ, ಎಣ್ಗಾಯಿ ಗೊಜ್ಜು. ಸ್ವಲ್ಪ ತೆಂಗಿನಕಾಯಿ ಹಾಕಬೇಕು. ಮತ್ತು ಕಡಲೆಕಾಯಿ ಬೀಜ ಮತ್ತು ಎಳ್ಳೆಲ್ಲ ಹಾಕಿದ್ದೀವಲ್ವ, ಹಾಗಾಗಿ ಜಾಸ್ತಿ ಗಟ್ಟಿ ಬರುತ್ತೆ ಅಂತ ಹುರಿದಿರೋ ಎಳ್ಳು ಮತ್ತು ಕಡಲೆಕಾಯಿ ಬೀಜ ಎಲ್ಲನೂ ಇವಾಗ ರುಬ್ಬಲಿಕ್ಕೆ ಹಾಕ್ಕೊಳ್ತೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತೀನಿ. ಇದಕ್ಕೆ ಕೆಲವರು ಹುಣಸೆ ಹಣ್ಣನ್ನು ಹಾಕ್ತಾರೆ, ಬಟ್ ನನಗೆ ಹುಣಸೆ ಹಣ್ಣು ಹಾಕೋರು ಅಷ್ಟೊಂದು ಟೇಸ್ಟ್ ಇಷ್ಟ ಆಗೋದಿಲ್ಲ. ಈ ಮಸಾಲ ಟೇಸ್ಟ್ ಎಲ್ಲ ಅದೇ ನುಂಗಾಕ್ಬಿಡುತ್ತೇನೋ ಅನ್ನೋ ಹಾಗಾಗುತ್ತೆ. ಹಾಗಾಗಿ ಹುಣಸೆ ಹಣ್ಣು ಬದಲಿಗೆ ಒಂದು ಟೊಮೊಟೊ ಎಕ್ಸ್ಟ್ರಾ ಹಾಕ್ಕೊಂಡ್ಬಿಡ್ತೀನಿ. ಇದರಲ್ಲಿ ಯಾವುದೋ ಒಂದು ಮಸಾಲನ್ನು ಕಮ್ಮಿ ಮಾಡಬೇಡಿ, ಖಂಡಿತ ಇದೇ ಥರನೇ ಮಾಡಿ. ಇನ್ನೂ ಒಂದು ರೀತಿಯೂ ಮಾಡ್ಬೋದು. ನಾವೇನಾದ್ರು ಬದನೆಕಾಯಿ ಮಾಡಬೇಕು ಅಂತಂದರೆ ಎಲ್ಲನೂ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಹಸಿ ಕಾಯಿನ ಬಳಸೋ ಹಾಗಿಲ್ಲ, ಒಣಗಿರೋ ಕೊಬ್ಬರಿನ ತಗೊಂಡು ಅದನ್ನು ಸಹ ಪೌಡ್ರ್ ಮಾಡಿಕೊಂಡು, ಆಮೇಲೆ ಕಡಲೆಕಾಯಿ ಬೀಜ, ಎಳ್ಳು, ಗುರೆಳ್ಳು, ಉಳ್ಚೆಳ್ಳು ಅಂತ ಮೊನ್ನೆ ತೋರಿಸಿದ್ನಲ್ಲ, ಅದು ಎಲ್ಲನೂ ಪೌಡ್ರ್ ಮಾಡಿಕೊಂಡು ಹಾಕೋಬೋದು. ಆಗಲೂ ಅಷ್ಟೇ ತೆಂಗಿನಕಾಯಿ ಉಪಯೋಗಿಸೋ ಹಾಗಿಲ್ಲ ಅದಕ್ಕೆ. ಆ ರೆಸಿಪಿನೂ ಇನ್ನು ಸ್ವಲ್ಪ ದಿನ ನಾಳಿದ್ದಲ್ಲೇ ಶೇರ್ ಮಾಡ್ತೀನಿ. ಬನ್ನಿ ಎಲ್ಲ ಮಸಾಲ ಎಲ್ಲನೂ ರುಬ್ಲಿಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಟೊಮೊಟೊನೂ ಸಹ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ರುಬ್ಬಾದ್ಮೇಲೆ ಒಲೆ ಮೇಲೆ ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ ಬಿಡ್ತೀನಿ. ಹಾಗೆ ಸೋಂಪನ್ನು ಹಾಕ್ತೀನಿ. ಹಾಗೆ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬದನೆಕಾಯಿ ಹಾಕಿ ಚೆನ್ನಾಗಿ ಹುರ್ಕೊಳ್ತೀನಿ. ಹುರ್ಕೊಂಡಾದ್ಮೇಲೆ ಇದನ್ನೇನು ಕುಕ್ಕರ್ಗೆ ಹಾಕಿ ವಿಸಲ್ ತೆಗಿಸ್ಬೇಕು ಅಂತ ಅನ್ನೋದೇನಿಲ್ಲ. ಹಾಗೆ ಒಗ್ಗರಣೆನಲ್ಲಿ ಉರಿತಾ ಇದ್ದಂಗೆ ಬೆಂದೋಗ್ಬಿಡುತ್ತೆ. ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಹುರ್ಕೊಂಡು ಫಸ್ಟು ಇದನ್ನು ಬದನೆಕಾಯಿ ಹುರ್ಕೊಂಬಿಡೋಣ. ಬದನೆಕಾಯಿ ಹುರ್ಕೊಂಡು ಆದಮೇಲೆ ಮಸಾಲ ಹಾಕಬೇಕು. ಆಮೇಲೆ ಮಸಾಲ ಎಲ್ಲ ಹುರ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮುಚ್ಚಳ ಮುಚ್ಚಿ ಬಿಟ್ಬಿಡೋಣ. ಅಂದರೆ ಕುಕ್ಕರ್ ಮುಚ್ಚಳ ಮುಚ್ಚೋ ಹಂಗಿಲ್ಲ, ತಟ್ಟೆ ಮುಚ್ಚಿ ಬೇಯಿಸ್ಕೋಬೇಕು. ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ ಕೈಗೆ ಸಿಗೋದಿಲ್ಲ. ಮೈಸೂರು ಬದನೆಕಾಯಿ ಅಲ್ವಾ, ಅದು ಅಲ್ದರ ಸಣ್ಣದಾಗಿ ಕಟ್ ಮಾಡಿರ್ತೀನಿ. ಇನ್ನೊಂದು ಏನಂತಂದರೆ, ನಾನು ಅದ್ರ ಬದನೆಕಾಯಿ ತೊಟ್ಟು ತೆಗಿಯೋದಿಲ್ಲ. ಅದರ ತೊಟ್ಟಲ್ಲಿ ಆ ತೊಟ್ಟನ್ನು ತಿಂದರೆ ನಮ್ಮ ದೇಹದಲ್ಲಿರೋ ನಂಜು ಒಡೆಯುತ್ತೆ ಅಂತ ಹೇಳ್ತಾರೆ. ಆ ಕಾರಣಕ್ಕೋಸ್ಕರ ಕಟ್ ಮಾಡೋದಿಲ್ಲ, ಅದನ್ನು ಹಾಗೆ ಹಾಕ್ತೀನಿ. ಹಾಗೆ ಸ್ನೇಹಿತರೆ, ಇವತ್ತು ಬದನೆಕಾಯಿ ಎಣ್ಗಾಯಿ ಮಾಡ್ತಾ, ದೋಸೆ ಮಾಡ್ತಾ, ಜೊತೆಗೆ ಇವತ್ತು ಮಟನ್ನು ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ನಿಜವಾಗಿಯೂ ಹೇಳ್ತೀನಿ, ನೀವು ಕುಕ್ಕರಲ್ಲಾದರೂ ಮಾಡಿ, ಪಾತ್ರೆಗಳನ್ನಾದ್ರೂ ಮಾಡಿ, ನಾನು ತೋರಿಸಿರೋ ಆ ಮೆಥಡಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ರುಚಿ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಒಂದಾದಮೇಲೆ ಒಂದು ರುಬ್ಕೊಬೇಕಷ್ಟೇ. ಎಲ್ಲ ಒಟ್ಟಿಗೆ ರುಬ್ಬಿಟ್ಟು ಎಲ್ಲನೂ ಒಟ್ಟಿಗೆ ಒಗ್ಗರಣೆ ಹಾಕ್ಬಿಟ್ಟು ಒಟ್ಟಿಗೆ ವಿಸಲ್ ತೆಗೆದ್ಬಿಟ್ಟು ಊಟ ಮಾಡೋಣ ಅಂತಂದರೆ ಅಷ್ಟೊಂದು ರುಚಿ ಬರೋದಿಲ್ಲ. ನಾನು ಹೇಳಿರೋ ಮೆಥಡಲ್ಲಿ ಟ್ರೈ ಮಾಡಿ. ಈಗ ಒಗ್ಗರಣೆಯಲ್ಲಿ ಬದನೆಕಾಯಿ ಎಲ್ಲ ಹುರ್ಕೊಂಡಾಯ್ತಲ್ವಾ, ಇವಾಗ ರುಬ್ಬಿರೋ ಖಾರ ಎಲ್ಲ ಹಾಕಿ, ಮಸಾಲೆ ಎಲ್ಲನೂ ಹಾಕಿ, ಮಸಾಲ ಖಾರ ಎರಡೂ ಒಂದೇ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಒಂಚೂರು ಎಣ್ಣೆ ಬಿಟ್ಟು ಬರೋ ತನಕ ಹುರ್ಕೊಂಡು, ಆಮೇಲೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ನೀರು ಹಾಕ್ಕೊಂಡು ಹೆಚ್ಚಿಸ್ಕೊಂಡ್ರೆ ಆಯಿತು. ಗಟ್ಟಿಯಾಗಿ ಚೆನ್ನಾಗಿರುತ್ತೆ. ತೆಳು ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ. ದೋಸೆ ಚೆಂದ, ಇಡ್ಲಿ ಚೆಂದ, ಚಪಾತಿ ಚೆಂದ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಇದಕ್ಕೆಲ್ಲವೂ ತುಂಬ ಚೆನ್ನಾಗಿರುತ್ತೆ. ಇವತ್ತು ಸಂಬಂಧಿಕರೇ ಆಗಲಿ, ಸ್ನೇಹಿತರೇ ಆಗಲಿ, ನಿಜವಾಗಿಯೂ ನಮಗೆ ಒಳ್ಳೆಯದನ್ನು ಒಳ್ಳೆಯದನ್ನು ಬಯಸ್ತಾರೆ, ಯಾರು ನಮ್ಗೆ ಒಳ್ಳೇದು ಮಾಡ್ತಾರೆ, ಯಾರು ನಮ್ಮನ್ನು ಹಿತಚಿಂತಕರು ಅಂತ ಕಂಡುಹಿಡಿಯೋದು ತುಂಬ ಕಷ್ಟ. ಅದರಲ್ಲೂ ಇವತ್ತಿನ ಕಾಲದಲ್ಲಂತೂ ತುಂಬಾ ಕಷ್ಟ. ಆದರೆ ಕೆಲವೊಂದು ಗೊತ್ತಾಗ್ಬಿಡುತ್ತೆ, ನಮ್ಮ ಹಿತನ ಬಯಸ್ತಾ ಇದ್ದೀರಾ, ನಮ್ಮ ಒಳ್ಳೆಯದನ್ನು ಬಯಸ್ತಾ ಇದ್ದೀರಾ, ಇವ್ರು ನಮ್ಮವರು ಅಂತ ಅನ್ನೋದು ಖಂಡಿತ ಗೊತ್ತಾಗುತ್ತೆ. ಯಾವತ್ತು ನಮ್ಮ ಪ್ರೀತಿ ಬೇಕು, ನಮ್ಮ ವಿಶ್ವಾಸ ಬೇಕು, ನಮ್ಮ ಸ್ನೇಹ ಬೇಕು, ನಮಗೆ ಒಳ್ಳೇದು ಮಾಡಬೇಕು ಅನ್ನೋ ಸ್ನೇಹಿತರಾಗಲಿ, ಬಂಧು ಬಳಗದವರಾಗಲಿ ಯಾವ ರೀತಿ ಇರ್ತಾರೆ ಅಂತಂದರೆ, ಯಾವತ್ತೂ ಅವರಲ್ಲಿ ಸ್ವಾರ್ಥ ಅನ್ನೋದು ಒಂದು ಸ್ವಲ್ಪವೂ ಇರೋದಿಲ್ಲ, ನಿಸ್ವಾರ್ಥ ಅನ್ನೋದು ಇರುತ್ತೆ. ಯಾಕೆಂದರೆ ಅವರಲ್ಲಿ ಯಾವಾಗಲೇ ಆಗಲಿ ಒಂದು ಕ್ಷಣಚಿತ್ತ ಕ್ಷಣಪಿತ್ತ ಅಂತಾರಲ್ಲ, ಆ ಥರ ಯಾವತ್ತೂ ಮಾತಾಡೋದಿಲ್ಲ. ಬೆನ್ನಿಂದೆ ಒಂಥರ, ಕಣ್ಮುಂದೆ ಒಂಥರ ಮಾತಾಡೋದಿಲ್ಲ.
ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ನಾವು ಕಣ್ಣೆದುರುಗಡೆ ಇದ್ದಾಗ ಒಂದು ರೀತಿ ಮಾತು, ಕಣ್ಣು ಮರೆಯಾದಾಗ ಒಂದು ರೀತಿ ಮಾತಾಡೋದು. ಇನ್ನೂ ಕೆಲವ್ರು ಏನು ಮಾಡ್ತಾರೆ, ಪ್ರತಿಯೊಂದಕ್ಕೂ ಹೊಟ್ಟೆ ಕಿಚ್ಚುಪಡ್ತಾರೆ. ಬಂಧು ಬಳಗ ಅನ್ನಿಸ್ಕೊಂಡಿದ್ರೂ, ಸ್ನೇಹಿತರು ಅನ್ನಿಸ್ಕೊಂಡಿದ್ರೂ ಒಳ್ಳೆತನದಿಂದ ಇರೋರು ತುಂಬ ಕಷ್ಟ, ಅಪರೂಪ ಸಿಗೋರು. ಯಾವ ರೀತಿ ಹೊಟ್ಟೆ ಕಿಚ್ಚುಪಡ್ತಾರೆ ಅಂತಂದರೆ, ಒಂದು ಪ್ರಾಪರ್ಟಿ ತಗೊಳ್ಳಿ, ಒಂದು ಒಡವೆ ಮಾಡಿಸ್ಕೊಳ್ಳಿ, ಒಂದು ಗಾಡಿ ಮಾಡಿಸ್ಕೊಳ್ಳಿ, ಮಕ್ಕಳನ್ನ ಒಂದು ಒಳ್ಳೆ ಸ್ಕೂಲು ಸೇರಿಸ್ಬೇಕಾದ್ರೂ ದಾರಿ ತಪ್ಪಿಸೋರು ಇರ್ತಾರೆ. ಯಾವ ರೀತಿ, ಈ ಶಾಲೆ ಚೆನ್ನಾಗಿಲ್ಲ ಕಣೋ, ಬೇರೆ ಶಾಲೆಗೆ ಸೇರಿಸು, ಈ ಸಬ್ಜೆಕ್ಟ್‌ನ ತಗೋಬೇಡ ಅವನು ಕಾಲೇಜಿಗೆ ಹೋದಾಗ, ಈ ಸಬ್ಜೆಕ್ಟ್ ತಗೋ. ಒಟ್ನಲ್ಲಿ ಅವ್ರ ಮಕ್ಳಿಗಿಂತ ಬೇರೆ ಮೇಲೆ ಬರಬಾರ್ದು. ಪ್ರಾಪರ್ಟಿ ತಗೋಬೇಕಾದ್ರೂ ಅಷ್ಟೇ, ಒಂದು ಒಳ್ಳೆತನದಲ್ಲಿ ಆ ಪ್ರಾಪರ್ಟಿ ಇದ್ರೂ ಸಹ ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಎಲ್ಲದಕ್ಕೂ ಕಲ್ಲು ಹಾಕೊಂಡು ಬರ್ತಾ ಇರ್ತಾರೆ. ಅದೇ ಒಳ್ಳೆ ಸ್ನೇಹ, ಒಂದು ಒಳ್ಳೆ ಸಂಬಂಧಿಕರು ಅಂತಂದರೆ ಯಾವ ರೀತಿ ಅಂತಂದರೆ, ನಾವು ಏನೇ ತಪ್ಪು ಮಾಡಿರಲಿ, ನಮಗೆ ಗೊತ್ತೇ ಇರೋದಿಲ್ಲ ನಾವು ತಪ್ಪು ಮಾಡಿದ್ದೀವಿ ಅಂತ. ಬೆರಳು ಮಾಡಿ ತೋರಿಸ್ತಾರೆ, ನೀವು ಮಾಡ್ತಿರೋದು ಬೆರಳು ತಪ್ಪು ಅಂತಂತ. ನಮ್ಗನ್ಸುತ್ತೆ ಅವಾಗ, ಛೇ! ಏನೇ ಕೆಲಸ ಮಾಡಿದ್ರೂ ಕಯ್ಯ ಕಯ್ಯ ಅಂತಾನಪ್ಪ. ಮಾಡಿದ ಕೆಲಸ ಎಲ್ಲ ಆ ಕೆಲಸಕ್ಕೆಲ್ಲ ಕಡ್ಡಿ ಅಳ್ಳಾಡಿಸ್ತಾನೆ. ಪ್ರತಿಯೊಂದಕ್ಕೂ ತಪ್ಪು ತಪ್ಪು ಅಂತ ಹೇಳ್ತಾರಪ್ಪ ಇವರು, ಹೇಳ್ತಾಳಪ್ಪ ಇವಳು. ಇವಳೇನು ಭಾರಿ ಕರೆಕ್ಟಾಗಿ ಮಾಡಿಬಿಡ್ತಾಳಾ, ಕರೆಕ್ಟಾಗಿ ಮಾಡಿಬಿಡ್ತಾನಾ, ಏನು ಊಟತಾನೇ ಕಲ್ತ್ಕೊಂಡ್ಬಂದ್ಬಿಟ್ಟಿದ್ದಾರೆ ಇವರೆಲ್ಲರೂ ಅಂತ ನಮ್ಗನ್ಸುತ್ತೆ. ಬಟ್ ಅವ್ರ ಮನಸ್ಸಲ್ಲಿ ಏನಿರುತ್ತೆ ಅಂತಂದರೆ, ನನ್ನ ಸ್ನೇಹಿತೆ ಇನ್ನೊಬ್ಬರ ಎದುರುಗಡೆ ತಲೆ ತಗ್ಗಿಸ್ಬಾರ್ದು, ಗೌರವನ ಕಳ್ಕೊಬಾರ್ದು, ಪ್ರೀತಿ ವಿಶ್ವಾಸದಿಂದ ಇದೇ ಥರ ಇರಬೇಕು, ಒಂದು ಒಳ್ಳೆ ಹೆಸರು ಪಡಿಬೇಕು ಅನ್ನೋದಿರುತ್ತೆ. ಅವರು ಹಿಂದೆಗಡೆ ಯಾರು ಎಷ್ಟೇ ಏನೇ ಮಾತಾಡಿದ್ರೂ ನಿಮ್ಮ ಬಗ್ಗೆ, ಕೆಟ್ಟ ಕೊಳಕ ಮಾತಾಡಿದ್ರು ನಿಮ್ಮ ಬಗ್ಗೆ ಒಳ್ಳೆಯದಾಗೇ ಮಾತಾಡ್ತಾರೆ ಹೊರತು ಕೆಟ್ಟದಾಗಿ ಮಾತಾಡೋದಿಲ್ಲ. ನಿಮ್ಮ ಕಣ್ಣು ಮುಂದೆ ಹೊಗಳ್ಬಿಟ್ಟು ಬೆನ್ನಿಂದೆ ಚೂರಿ ಹಾಕೋರು ಇರ್ತಾರೆ. ಹೆಂಗೆ ಅಂದರೆ, ನಿಮ್ಮ ಕಣ್ಣೆದುರುಗಡೆ ನಗ್ನಗ್ತಾ ಮಾತಾಡ್ತಾರೆ. ಅಂಥವ್ರನ್ನ ಖಂಡಿತ ನಂಬಕ್ಕೆ ಹೋಗಬೇಡಿ. ಬನ್ನಿ, ಇವತ್ತು ಮಟನ್ ಮಸಾಲ ಎಲ್ಲರೂ ಜೋಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿಯಾಗಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿನ 2 ಗೆಂಡೆ ತೊಗೊಂಡಿದ್ದೀನಿ, ಕಾಳು ಮೆಣಸು, ಚಕ್ಕೆ, ಲವಂಗ, ಅರಶಿನ ಪುಡಿ ತೊಗೊಂಡಿದ್ದೀನಿ, ಹಸಿಮೆಣಸಿನಕಾಯಿ, ಶುಂಠಿ 1-2 ಗೆಂಡೆ, ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಸೋಂಪನ್ನು ಹಾಕಿದ್ದೀನಿ ಇದಕ್ಕೆ. ಇವಾಗ ರುಬ್ಬೋದಕ್ಕೆ ಅಂತ ಒಂದು ಸಣ್ಣ ಟೊಮೊಟೊನ ಹಾಕ್ಕೋತೀನಿ. ಈ ಮಸಾಲನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಮರೀದಿರ ಹಾಕಿ, ಆಯಿತಾ? ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ? 2 ಈರುಳ್ಳಿನ ಹಾಕಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಶುಂಠಿನೂ ಅಷ್ಟೇ, ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ, ಸೋಂಪು, ಬೆಳ್ಳುಳ್ಳಿನ 1-2 ಗೆಂಡೆ ತೊಗೊಂಡಿದ್ದೀನಿ, ಕಾಳು ಮೆಣಸನ್ನ ಹಾಕಿದ್ದೀನಿ. ಇದು ಯಾವುದನ್ನು ಮಿಸ್ ಮಾಡ್ದಿರ ಹಾಕಿ, ಇದನ್ನು ನೈಸಾಗಿ ರುಬ್ಕೊಂಬಿಡೋಣ ಒಂದು ಟೊಮೊಟೊ ಹಾಕ್ಬಿಟ್ಟು. ಈ ಮಸಾಲ ಹಾಕಿ ಮಟನ್ ಸಾಂಬಾರು ಮಾಡಿದ್ರೆ ನಿಜವಾಗ್ಲೂ ಸಾಂಬಾರು ಚೆನ್ನಾಗಿ ಆಗಲ್ಲ ಅನ್ನಂಗೇ ಇಲ್ಲ. ಕೈ ಕಡ್ಕೊಬೇಕು. ಊಟ ಮಾಡಿ ಒಂದು 1 ಅವರ್ 2 ಅವರ್ ಆದ್ರೂ ಸಂಜೆ ತನಕನೂ ಕೈ ಘಮ 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 ಅಂತಿರುತ್ತೆ. ಅನ್ಬೋದು, ಅಯ್ಯೋ ಇದೊಂದು ಸಲ ಅದೊಂದು ಸಲನಾ ಅಂತ. ನಾನೀಗೇನು ಮಸಾಲ ತೋರಿಸಿದ್ದೀನಲ್ಲ, ಈ ಮಸಾಲ ಎಲ್ಲನೂ ಒಟ್ಟಿಗೆ ಹಾಕಿ, ಕಾಯಿ ಖಾರ ಎಲ್ಲ ಒಟ್ಟಿಗೆ ಹಾಕಿ ರುಬ್ಬಿ ಮಾಡೋ ಮಸಾಲಕ್ಕೂ ಸಪ್ರೇಟಾಗಿ ಮಾಡೋವಂತಹ ಮಸಾಲ ಮಟನ್ ಸಾಂಬಾರಿಗೂ ತುಂಬ ವ್ಯತ್ಯಾಸ. ರುಚಿನಲ್ಲಂತೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ, ಆಯಿತಾ? ಇವಾಗ ನೈಸಾಗಿ ಎಲ್ಲ ರುಬ್ಕೊಂಡಿದ್ದೀನಿ. ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಏನಾದ್ರೂ ಜಿಡ್ಡಿನಂಶ ಜಾಸ್ತಿ ಇದ್ದರೆ ಅಂತ ಖಂಡಿತ ಎಣ್ಣೆನ ಹಾಕ್ಕೋಬೇಡಿ, ಎಣ್ಣೆನ ಕಮ್ಮಿಯಾಗಿ ಹಾಕ್ಕೊಳ್ಳಿ, ಆಯಿತಾ? ಇದೆಲ್ಲ ಮಾಡೋ ಅಷ್ಟರಲ್ಲಿ ಮೊಟ್ಟೆನೂ ಸಹ ಬೇಯಕ್ಕೆ ಹಾಕಿದೆ. ಬೇಯಕ್ಕೆ ಹಾಕಿದ್ಮೇಲೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಟ್ಕೊಂಬಿಡೋಣ ಅಂತ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಸಂಬಂಧಿಕರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಅಲ್ವಾ? ಒಂದು ಹಿಂದೆ ಒಂದು ಮುಂದೆ ಒಂದು ಖಂಡಿತವಾಗ್ಲೂ ಒಳ್ಳೆ ಸಂಬಂಧಿಕರು ಮಾತಾಡೋದಿಲ್ಲ ಯಾವತ್ತೇ ಆದ್ರೂ. ನಮ್ಮ ಕಷ್ಟ ಕಾಲದಲ್ಲಿ ಅವರಿಂದ ದುಡ್ಡಿನ ಸಹಾಯ ಆಗಲಿಲ್ಲ ಅಂತಂದ್ರೂ ಜೊತೆಗಿದ್ದು ನನ್ನ ಕಷ್ಟ ಕಾಲದಲ್ಲಿ ಬೆನ್ನಿಂದೆ ನಿಂತ್ಕೊಂಡು ನಾನಿದ್ದೀನಿ ಎದುರುಬೇಡ ಅಂತನ್ನೋರು, ನಮ್ಮ ಮಾನ ಮರ್ಯಾದೆ ಕಳ್ಕೊಂಡು ಅಂದರೆ ಏನೋ ತಪ್ಪಿಗೆ ಅಥವಾ ಏನೋ ಕಾರಣಾಂತರಗಳಿಂದ ವಶಾತ್ ಇನ್ನೊಬ್ಬರ ಮುಂದೆ ನಮ್ಮ ಮರ್ಯಾದೆ ಹೋದ್ರೂ ಸಹ ನಮ್ಮ ಬೆನ್ನಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರಲ್ಲ, ಅದು ನಿಜವಾದ ಸ್ನೇಹ, ಅದೇ ನಿಜವಾದ ಸಂಬಂಧಿಕರು ಅಂತ ಅನ್ಬೋದು. ನಾವೇನಾದರೂ ಹಳ್ಳಕ್ಕೆ ಆನೆ ಬಿದ್ದರೆ ಹಾಳ್ಗೊಂದು ಕಲ್ಲು ಅಂತ ನಾವು ಬೀಳೋದನ್ನೇ ಕಾಯ್ಕೊಂಡು ಕೂತ್ಕೊಂಡು ಕೊಂಕು ಮಾತಾಡ್ತಾರೆ, ತಲೆಗೊಂದೊಂದು ಮಾತಾಡ್ತಾರಲ್ಲ, ಅವ್ರು ಯಾವತ್ತಿಗೂ ಕಷ್ಟ ಕಾಲದಲ್ಲಿ ಆಗೋದಿಲ್ಲ. ಕಷ್ಟ ಕಾಲದಲ್ಲಿ ಯಾರು ಆಗ್ತಾರೋ, ನಮ್ಮ ಜೀವನದಲ್ಲಿ ನಾವು ತಲೆ ಎತ್ಕೊಂಡು ಓಡಾಡ್ದಿದ್ದಾಗ, ನಾನಿದ್ದೀನಿ, ನನ್ನ ಹೆಗ್ಲ ಮೇಲೆ ಕೈ ಹಾಕೊಂಡು ಬಾ ಓಡಾಡೋಣ, ಯಾರು ಏನು ಅನ್ಕೋತಾರೆ ಏನು, ಎಲ್ಲರೂ ಮಾಡಬಾರ್ದೇ ಅಂತ ತಪ್ಪು ಮಾಡಿದೀಯಾ, ದುರಾದೃಷ್ಟವಶಾತು ನಮ್ಗೆ ಗೊತ್ತೋ ಗೊತ್ತಿಲ್ಲನೋ ತಪ್ಪುಗಳು ನಡೆದೋಗಿರುತ್ತೆ ಜೀವನದಲ್ಲಿ. ಎಷ್ಟೋ ತಪ್ಪುಗಳು ನಡೆದೋಗ್ಬಿಡುತ್ತೆ. ಯಾಕೆಂದರೆ ನಾವು ಪರಿಜ್ಞಾನ ಇಟ್ಕೊಂಡೇ ಮಾಡ್ತೀವಾ, ಇಲ್ಲ ಇಟ್ಕೊಳ್ದೇನೆ ಮಾಡ್ತೀವಾ, ಅಥವಾ ಬೇರೆಯವರ ತಪ್ಪಿಂದ ನಾವು ತಪ್ಪು ಮಾಡ್ತೀವಾ ಗೊತ್ತಿಲ್ಲ. ಕೆಲವೊಂದು ಅವಘಡಗಳು ನಡೆದಾಗ ಬೆನ್ನಿಂದ ಯಾರು ನಿಂತು ನಮಗೆ ಸಪೋರ್ಟ್ ಮಾಡ್ತಾರೋ ಅವರೇ ನಿಜವಾದ ಸ್ನೇಹಿತರು. ದುಡ್ಡು ಕಾಸು, ಒಡವೆ, ಕೂತ್ಕೊಂಡು ಗಂಟೆಗಟ್ಟಲೆ ಮಾತಾಡೋರು ನಿಜವಾದ ಸ್ನೇಹಿತರಲ್ಲ. ದುಡ್ಡು ಕಾಸು ಕೊಡೋರು ನಾಳೆ ದಿನ ಕೇಳೇ ಕೇಳ್ತಾರೆ. ದುಡ್ಡು ಕಾಸು ಕೊಡೋದು ಲೇಟ್ ಆದ್ರೂ ರೋಡಲ್ಲಿ ನಿಂತ್ಕೊಂಡು ಅಕ್ ಅಂ ಔ ಎ ಅಂತ ಶುರು ಮಾಡ್ಕೋತಾರೆ. ನಿಜವಾದ ಸ್ನೇಹ ಆ ಥರ ಅಲ್ಲ.
ನಿಜವಾದ ಸ್ನೇಹಕ್ಕೆ ಯಾವ ಥರ ಅಧಿಕಾರ ಇರುತ್ತೆ ಅಂತಂದರೆ, ನಿಮ್ಮ ತಪ್ಪನ್ನ ಹುಡುಕಿ ಉಗಿದು ಬುದ್ಧಿ ಹೇಳೋದಿರುತ್ತೆ. ಆ ಕ್ಷಣದಲ್ಲಿ ನಿಮಗೆ ಬೇಜಾರಾದ್ರೂ ಅದು ಸತ್ಯವಾದ ಮಾತು. ನೀವು ಹೇಗೆ ಯೋಚನೆ ಮಾಡ್ತೀರಾ? ನೀವು ಎಲ್ಲಿಗೆ ಹೋಗಿದ್ದೀರಾ? ನೀವು ಯಾವ ಕೆಲಸ ಮಾಡಿದ್ರೆ ಸಕ್ಸಸ್ ಆಗ್ತೀರಾ? ಅನ್ನೋದು ನಿಮಗಿಂತ ಹೆಚ್ಚಾಗಿ ನಿಮ್ಮ ಬಂಧುಗೆ, ನಿಮ್ಮ ಹಿತೈಷಿಯನ್ನಾಗಿ ಬಯಸುವಂಥ ಬಂಧುಗಳಿಗೆ ಖಂಡಿತ ಗೊತ್ತಾಗತ್ತೆ. ಅಂಥ ಸ್ನೇಹಿತರೇನಾದರೂ ಸಿಕ್ಕಿದ್ರೆ ಖಂಡಿತ ಕೈ ಬಿಡೋದಕ್ಕೆ ಹೋಗಬೇಡಿ. ಬಡವ, ಬಲ್ಲಿದ ಅಂತ ಭೇದ ಭಾವ ಮಾಡಬೇಡಿ. ಜಾತಿ ಭೇದ ಭಾವ ಮಾಡಬೇಡಿ. ನಿಜವಾದ ಸ್ನೇಹಕ್ಕೆ ಯಾವುದೇ ಒಂದು ಅಂತರ ಇಲ್ಲ. ಯಾವುದೇ ಒಂದು ಕಟ್ಟುಪಾಡುಗಳಿಲ್ಲ. ಅಂಥ ಸ್ನೇಹ ಸಿಕ್ಕಿದ್ರೆ ಅಂತ ಖಂಡಿತ ಕೈ ಬಿಡದಿರ ಅಂಥ ಸ್ನೇಹನ ಕೈ ಬಿಗ್ಗೆಗೆ ಹಿಡ್ಕೊಂಬಿಡಿಯಪ್ಪ ನಿಜವಾಗ್ಲೂ. ಆ ಸ್ನೇಹಿತರು ನಿಸ್ವಾರ್ಥಿಗಳಾಗಿರ್ತಾರೆ ಯಾವತ್ತೂ. ನಿಮ್ಮಿಂದ ಏನನ್ನೂ ಎಕ್ಸ್‌ಪೆಕ್ಟ್ ಮಾಡೋದಿಲ್ಲ. ಎಕ್ಸ್‌ಪೆಕ್ಟ್ ಮಾಡಿದ್ರೂ ನೀನು ಖರ್ಚು ಮಾಡಿದ್ರೂ, ಅವ್ರು ಖರ್ಚು ಮಾಡಿದ್ರು, ನೀನಿಷ್ಟು ಖರ್ಚು ಮಾಡಿದ್ದು, ನಾನಿಷ್ಟು ಖರ್ಚು ಮಾಡಿದೆ ಅಂತ ಯಾವ ಕ್ಷಣದಲ್ಲೂ ಮಾತುಗಳು ಬರೋದಿಲ್ಲ. ಒಂದು ಪಕ್ಷ ನೀವೇ ಅವರನ್ನ ಹೀಯಾಳಿಸಿ ಮಾತಾಡಿದ್ರು ಒಂದು ಕ್ಷಣಕ್ಕೆ ಮುನಿಸ್ಕೊಂಡ್ಬಿಟ್ಟು, ಬಿಡು ಅಂದ್ಬಿಡು ನನ್ನ ಹಂಡ್ಗೊರ್ಸ್ಕೊಂಡು ಹೋಗ್ತಾ ಇರ್ತಾರೆ ಅವರು. ಅಂಥ ಸ್ನೇಹಿತರು ಏನಾದರೂ ನಿಮ್ಗೆ ಅಪ್ಪಿ-ತಪ್ಪಿ ಸಿಕ್ತು ಅಂತಂದರೆ ಖಂಡಿತ ಪರಿಚಯ ಮಾಡ್ಕೊಳ್ಳಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಜಾತಿ ನೋಡ್ತಾರೆ, ಧರ್ಮ ನೋಡ್ತಾರೆ, ಕುಲ ಗೋತ್ರಗಳು ನೋಡ್ತಾರೆ. ಖಂಡಿತ ಅದನ್ನು ಯಾವುದನ್ನು ನೋಡಬೇಡಿ. ನಿಜ ನೋಡಬೇಕು ಒಪ್ಕೊಳ್ಳೋಣ. ಆದರೆ ಒಂದು ಒಳ್ಳೆ ಮನಸ್ಸಿಗೆ ಅದ್ಯಾವುದೂ ಇರೋದಿಲ್ಲ. ಅದ್ಯಾವುದೂ ಇರೋದಿಲ್ಲ. ಅದಂತೂ ನಿಜನೇ. ಏಕೆಂದರೆ ನಮ್ಮ ತಪ್ಪನ್ನು ತಿದ್ದವಳು ತಾಯಿ ಒಬ್ಬಳೇನೆ ನೀನು ಮಾಡ್ತಿರೋ ತಪ್ಪು ಅಂತ ಹೇಳೋದು. ತಂದೆ ಒಬ್ಬನೇ ಹೇಳೋದು. ಹೆಂಡ್ತಿನೂ ಹೇಳೋದಿಲ್ಲ. ಅರ್ಥ ಆಯ್ತಾ? ಅದೇ ಸ್ನೇಹ ಅನ್ನೋದು ಏನಿರುತ್ತೆ ಅಂದರೆ ಬೆರಳು ಮಾಡಿ ತೋರಿಸುತ್ತೆ. ಮುಚ್ಕೊಂಡು ಆ ಕೆಲಸ ಮಾಡಬೇಡ ಬರಲೇ ಅಂತ ಕರ್ಕೊಂಡೋಗುತ್ತೆ. ಆ ಶಕ್ತಿ ಇರೋದು ಸ್ನೇಹಕ್ಕೆ ಮಾತ್ರ. ಟೀಚರ್ ಹೆಂಗೆ ಹೇಳ್ತಾರಲ್ವಾ, 1ರಿಂದ 10 ತನಕ ಬರೆಯಪ್ಪ, 1, 2, 3 ಬರೆಯಪ್ಪ ಅಂತ ಹೇಳ್ತಾರೆ. ಅದ್ರಲ್ಲಿ ಮಧ್ಯದಲ್ಲಿ ಯಾವ್ದಾರು ಒಂದು ನಂಬರ್ ತಪ್ಪಾದರೆ ಫುಲ್ 1ರಿಂದ 10 ತನಕ ನೀನು ಬರ್ದಿರೋ ಮಗ್ಗಿನೇ ತಪ್ಪು ಅಂತ ಹೇಳ್ತಾರೆ. ಹೌದಾ ಅಲ್ವಾ? ಇದೊಂದೇ ತಪ್ಪು ಅಂತ ಮಾರ್ಕ್ ಹಾಕಿ ಕಳಿಸಲ್ಲ ಅವರು. 5 ಬರೆಯೋ ಜಾಗಕ್ಕೆ 6 ಬರ್ದಿದ್ಯಾ, 6 ಬರೆಯೋ ಜಾಗಕ್ಕೆ 7 ಬರ್ದಿದ್ಯಾ ಅಂದ್ಬಿಟ್ಟು ಅಲ್ಲೊಂದು ಮಾರ್ಕ್ ಹಾಕ್ಬಿಟ್ಟು ಇದನ್ನ ಸರಿ ಮಾಡ್ಕೊ ಬಾ ಅಂತ ಕಳಿಸಲ್ಲ ಅವರು. ಮೇಲಿಂದ 1ರಿಂದ 10 ಏನಿದೆಯೋ ಅದನ್ನು ಕಾಟ್ ಹೊಡೆದು ಇದು ಫುಲ್ ತಪ್ಪಾಗಿದೆ ಸರಿ ಮಾಡ್ಕೊಂಬ ಅಂತ. ಆಗ ಹುಡುಕ್ಬೇಕು ಎಲ್ಲಿ ತಪ್ಪಾಗಿದೆ ಅಂತ. ಆಗ ತಪ್ಪು ಸರಿ ಮಾಡ್ಕೋಬೇಕು. ನಿಜವಾದ ಸ್ನೇಹ ಅಂದ್ರೆ ಅದೇನೆ. ನೀನು ಮಾಡ್ತಾ ಇರೋದು ಇದು ತಪ್ಪು. ನೀನು ಹಿಂಗೆ ಹೋಗಿದ್ಯಾ, ಇಲ್ಲಿ ಬಂದಿದ್ಯಾ, ಈ ಕೆಲಸ ಮಾಡ್ತಿದ್ಯಾ, ಇಲ್ಲಿ ಮಾತಾಡಿದ್ಯಾ, ಇದಕ್ಕೆ ನೀನು ದುಡ್ಡನ್ನು ಹಾಕಿದ್ಯಾ, ಈ ವ್ಯವಹಾರಕ್ಕೆ ಕೈ ಹಾಕಿದ್ಯಾ, ಹಾಕಬೇಡ, ಇದರಿಂದ ಲಾಸ್ ಆಗುತ್ತೆ, ಇದು ನಷ್ಟ ಆಗುತ್ತೆ, ಇದ್ರದ್ದು ಉದ್ಧಾರ ಆಗ್ತೀಯಾ, ಇದು ಕೈ ಹಾಕು, ಇಂಥವ್ರ ಸಹವಾಸ ಮಾಡಬೇಡ, ಅಂಥವ್ರ ಹತ್ರ ಮಾತಾಡಬೇಡ, ಇಂಥ ವಿಷಯಗಳನ್ನ ಮಾತಾಡಬೇಡ ಅಂತ ಹೇಳ್ಕೊಡೋರೇ ನಿಜವಾದ ಸ್ನೇಹಿತರು. ನಿಜವಾದ ಸ್ನೇಹಿತರು ಎಲ್ಲೇ ಹೋಗಲಿ ಎಲ್ಲೇ ಬಂದಲಿ ಇನ್ನೊಬ್ರ ಹತ್ರ ಹೇಳ್ಕೊಳಕ್ಕೆ ಹೋಗೋದಿಲ್ಲ. ಎಲ್ಲನೂ ಗುಟ್ಟನ್ನು ಮೇಂಟೈನ್ ಮಾಡ್ತಾರೆ. ನೀವು ಎಲ್ಲೇ ಸುತ್ತಾಡಿಯಪ್ಪ, ಹೊರಗಡೆ ಹೋಗಿದ್ವಿ ಅಂತ ಹೇಳ್ತಾರೆ. ಅಷ್ಟು ಬಿಟ್ಟರೆ ಯಾರ ಜೊತೆ ಹೋಗಿದ್ದಿ ಅಂದ್ರೂ ಹೇಳಲ್ಲ. ನಿನ್ನ ಫ್ರೆಂಡ್ ಜೊತೆ ಹೋಗಿದ್ಯಾ ಅಂತಂದ್ರೂ ಹ್ಞೂನು ಅನ್ನಲ್ಲ, ಹ್ಞೂನು ಅನ್ನೋದಿಲ್ಲ ಅಲ್ವಾ? ಅಪ್ಪಿತಪ್ಪಿ ಬೇರೆಯವ್ರ ಜೊತೆ ಹೋಗಿದ್ದಾಗಲೂ ನಿಮ್ಮ ಸ್ನೇಹಿತರು ದುಡ್ಡು ಖರ್ಚು ಮಾಡಿದ್ರು ಸಹ ಅವರು ನೀವು ಖರ್ಚು ಮಾಡಿರೋ ಇಷ್ಟು ಮಾಡ್ದ ಅಂತಲೂ ಹೇಳೋದಿಲ್ಲ. ಅದೇ ನಿಜವಾದ ಸ್ನೇಹ. ಇವಾಗ ಬನ್ನಿ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಈರುಳ್ಳಿಯಾಗಿ ಬಾಡಿಸ್ಕೊಂಡು ಮಟನ್ ಹಾಕಿ ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ನೀರು ಬಿಡೋ ತನಕನೂ, ನೀರು ಬಿಟ್ಟು ಸುಂಡೋ ತನಕನೂ ಮಟನ್ನ ಹುರ್ಕೊಳ್ತೀನಿ. ಹುರ್ಕೊಂಡಾದ್ಮೇಲೆ ರುಬ್ಬಿರೋ ಹಸಿ ಮಸಾಲಾನ ಹಾಕ್ಕೊಳ್ತೀನಿ. ಆಲ್ರೆಡಿ ಉಪ್ಪು ಹಾಕಿದ್ದೀನಿ. ಈ ಟೈಮಲ್ಲಿ ನಾನೇನು ಮಾಡ್ತೀನಿ, ಮೆಂತ್ಯ ಸೊಪ್ಪು ಸ್ವಲ್ಪ ಇತ್ತು ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಮಟನ್ ಸಾಂಬಾರೇ ಆಗಲಿ, ಚಿಕನ್ ಸಾಂಬಾರಾಗಲಿ, ಗೊಜ್ಜಾಗಲಿ, ಚಾಪ್ಸ್ ಆಗಲಿ, ಗ್ರೇವಿ ಆಗಲಿ, ಕರಿ ಆಗಲಿ ಅಷ್ಟು ಟೇಸ್ಟ್ ಕೊಡುತ್ತೆ. ಏನಾದರೂ ಮೆಂತ್ಯ ಸೊಪ್ಪು ಏನಾದ್ರು ಸಿಕ್ಕಿತು ಅಂತಂದರೆ ಮಿಸ್ ಮಾಡ್ದಿರ ಹಾಕಿ ಮಟನ್ ಮಾತ್ರ ಖಂಡಿತವಾಗ್ಲೂ ಹಾಕಿ ಆಯಿತಾ. ಇವಾಗ ಜಾರ್ ತೊಳೆದಿರೋ ನೀರು ಮಾತ್ರ ಹಾಕಿ 1-2 ವಿಸಲ್ ಬರೆಸ್ಕೊತೀನಿ. 2 ವಿಸಲ್ ಬಂದರೆ ಸಾಕು. ಇದನ್ನು ನಮ್ಮೂರ ಕಡೆ ಅರಿಶಿನ ಈರುಳ್ಳಿ ಅಂತ ಹೇಳ್ತೀವಿ. ಹಸಿ ಖಾರ ಅಂತ ಹೇಳ್ತಾರೆ. ಆಯಿತಾ. ಅರಿಶಿನ ಈರುಳ್ಳಿ ರುಬ್ಬಾಕ ಈ ಥರ ಮಾಡ್ಕೊಂಡು ಮಟನ್ ತಿಂದರೆ ನನಗೆ ತುಂಬ ಇಷ್ಟ. ಇವಾಗ ಖಾರ ರುಬ್ಕೊತಾ ಇದ್ದೀನಿ. ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಗಸಗಸೆ ಹಾಕ್ಕೊಳ್ತೀನಿ. ಚಿಲ್ಲಿ ಪೌಡರ್, ಧನಿಯಾ ಪುಡಿ ಇದಿಷ್ಟನ್ನು ಸಪ್ರೇಟಾಗಿ ರುಬ್ಕೊಂಡು ಈಗ ನಾನು ಅರಿಶಿನ ಈರುಳ್ಳಿ ಏನು ಹಾಕಿರ್ತೀನಲ್ವ ಅದೊಂದು 2 ವಿಸಲ್ ಬಂದಾದಮೇಲೆ ಈ ರುಬ್ಬಿಟ್ಕೊಂಡಿರೋ ಕಾಯಿನ ಅದನ್ನು ಹಾಕ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊತೀನಿ. ಈ ಟೈಮಲ್ಲಿ ಮಟನ್ ಏನಾರು ಬೆಂದಿಲ್ಲ ಅಂತ ಗೊತ್ತಾದ ತಕ್ಷಣ ಇದು ಬೇಕಾದ್ರೆ ಕಾಯಿನ ಹಾಕ್ಬಿಟ್ಟು ಇನ್ನೊಂದು 2 ವಿಸಲ್ ಬರೆಸ್ಕೋಬೋದು. ತೊಂದರೆ ಏನೂ ಆಗೋದಿಲ್ಲ. ಈ ಎಲ್ಲ ಮಸಾಲಾನ ಒಂದು ಸಲ ಹಾಕಿ ರುಬ್ಬಿ ಒಂದೇ ಸಲ ಒಗ್ಗರಣೆ ಕೊಟ್ಟು ಒಂದೇ ಸಲ ಕುಕ್ಕರ್ ವಿಸಲ್ ತೆಗೀರಿ. ಆಗಲೂ ಚೆನ್ನಾಗಿರುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ? ಖಂಡಿತ ಚೆನ್ನಾಗಿರೋದಿಲ್ಲ. ನಿಮ್ಮ ರುಚಿ ಚೆನ್ನಾಗಿದೆ ಅನಿಸಿದ್ರೂ ನಾನು ಹೇಳಿರೋವಂಥ ಮೆಥಡಲ್ಲಿ ಮಾಡಿ ನೀವು ಮಾಡಿರೋ ಅಡುಗೆ ಸೂಪರ್ ಡೂಪರ್ ಆಗಿರ್ಬೋದು. ಬಟ್ ಅದಕ್ಕಿಂತ ಸೂಪರ್ ಡೂಪರ್ ಆಗಿ ಬರುತ್ತೆ ಅಂತಲೇ ಹೇಳ್ತೀನಿ. ಖಂಡಿತ ಟ್ರೈ ಮಾಡಿ ಸ್ನೇಹಿತರೆ. ಹಸಿ ಮಸಾಲ ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ಹಸಿ ಮಸಾಲಲಿಂದ ಬೆಂದಿರೋ ನಾನ್ ವೆಜ್ ಯಾರು ತಿನ್ನಲ್ಲ, ನಾನು ಮಟನ್ ತಿನ್ನಲ್ಲ, ಚಿಕನ್ ತಿನ್ನಲ್ಲ ಅಂತಾರಲ್ಲ, ಈ ಥರ ಹಸಿ ಖಾರದಲ್ಲಿ ಒಗ್ಗರಣೆ ಎಲ್ಲ ಹಾಕಿ ಒಂದು ವಿಸಲ್ ಬಂದಾದಮೇಲೆ ತಟ್ಟೆಗೆ 1-2 ಪೀಸ್ ಹಾಕ್ಕೊಡಿ. ತಿಂದು ಟೇಸ್ಟ್ ನೋಡು ಅಂತ.
ನಾನು ಯಾವಾಗಲೂ ಹೋಗುವಂಗೆ ಹೇಳ್ತಾ ಇದ್ದೆ, "ನನಗಿಲ್ಲ, ನನಗೆ ಅರಿಶಿಣ ಈರುಳ್ಳಿ ಬೇಕು, ನನಗೆ ಅರಿಶಿಣ ಈರುಳ್ಳಿ ಇದು ಮಟನ್ ಬೇಕು." ಚಿಕನ್ ತಿಂತಿರಲಿಲ್ಲ, ಮಟನ್ ಮಾತ್ರ. ಫಿಶ್ಶು ತಿನ್ನೋದಿಲ್ಲ ನಾನು. ಹಂಗಾಗಿ ಮಟನ್ ಬೇಕು ಅಂತಂದರೆ ಸಾಕು, ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಎಲ್ಲೋ ಒಂದೆರಡು ಪೀಸ್ ತೆಗೆದಿಡ್ತಾ ಇದ್ರು. ನನಗೆ ಭಾರಿ ಇಷ್ಟ ನನಗೆ ಮಟನಲ್ಲಿ. ಯಾಕೆಂದರೆ ಎಲ್ಲನೂ ನಾನೇ ಮಾಡಿದ್ರೂ ನಾನು ಮಾಡಿರೋ ರುಚಿ ನಮ್ಗೆ ಸಿಗ್ತಿರ್ಲಿಲ್ಲ. ಅದ್ರ ಮಾರನೇ ಊಟ ಮಾಡಿದ್ರೆ ಏನೇ ಅಡುಗೆ ಆದ್ರೂ ಅಡುಗೆ ಮಾಡಿರೋರಿಗೆ ರುಚಿ ಸಿಗೋದು ಅಂತ ಹೇಳ್ತಾರೆ. ನಿಮಗೂ ಏನಾರ ಅದೇ ಥರನಾ? ಎಷ್ಟೇ ಅಡುಗೆ ಮಾಡಿದ್ರೂ ಲಾಸ್ಟಾಗಿ ಕೂತ್ಕೊಂಡು ಊಟ ಮಾಡೋಕ್ಕೆ ಏನೋ ರುಚಿ ಚೆನ್ನಾಗಿಲ್ವಲ್ಲ ಅನ್ಸುತ್ತೆ. ಅದೇ ಊಟ ಮಾರನೇ ದಿವಸ ಮಾಡಿ ನಾವೇನೇ ಟೇಸ್ಟ್ ಚೆನ್ನಾಗಿರುತ್ತೆ. ಅದೇ ಥರನೇ. ಇಷ್ಟೇ ಸ್ನೇಹಿತರೆ ಮಟನ್ದು ಯಾರು ಮಿಸ್ ಮಾಡಬೇಡಿ, ಸಪ್ರೇಟಾಗಿ ಹಾಕೊಂಡು ಮಾಡಿ. ಅಷ್ಟು ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಚಿಕನ್‌ಗಾಗಲಿ, ಮಟನ್‌ಗಾಗಲಿ ಇದೇ ಥರನ ಹಸಿ ಮಸಾಲಾನ ಹಾಕೊಂಡು ಮಾಡಬೇಕು. ಖಂಡಿತ ಏನಾದರೂ ಜ್ವರ ಬಂದು ಬಾಯಿ ಕೆಟ್ಟೋಗಿದ್ರೆ ಮಾತ್ರ ಮಿಸ್ ಮಾಡಬೇಡಿ, ಈ ಥರ ಮಾಡ್ಕೊಂಡು ಊಟ ಮಾಡಿ. ಆಯಿತಾ? ಬನ್ನಿ, ಸ್ನೇಹಿತರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಆಗಲೇ ಹೇಳಿದ್ನಲ್ಲ, ಅಂಥ ಸ್ನೇಹ ಸಿಕ್ಕಿದ್ರೆ ಖಂಡಿತ ನೀವು ಆಮ್, ಯಾವುದೇ ಕಾರಣಕ್ಕೂ ಕೈ ಬಿಡೋಕ್ಕೆ ಹೋಗಬೇಡಿ. ಕೆಲವು ಸ್ನೇಹಿತರಿಂದ ಪಾಠ ಕಲಿತ್ರೆ ಇನ್ನು ಸ್ನೇಹಿತರು ಪಾಠನ ಕಲಿಸೋಗಿರ್ತಾರೆ. ಜೀವನದಲ್ಲಿ ಎಲ್ಲನೂ ಹಚ್ಕೊಳ್ಳೋದಲ್ಲ, ಯಾರು ಒಳ್ಳೆಯವರು ಅಂತ ಅನ್ನೋದನ್ನು ತಿಳ್ಕೋಬೇಕು. ಬೆನ್ನಿಂದೆ ಚೂರಿ ಹಾಕೋರು ತುಂಬ ಜನ ಇದ್ದಾರೆ. ಅದನ್ನು ನೆನಪಲ್ಲಿ ಇಟ್ಕೊಬೇಕು. ಬಂಧು ಬಳಗಗಳಾಗಿರಲಿ, ಹೊರಗಡೆ ಸ್ನೇಹಿತರಾಗಿರಲಿ, ಜಾತಿ ಇಲ್ಲದ ಜಾತಿ ಸ್ನೇಹಿತರಾಗಿರಲಿ, ಅಥವಾ ನಮ್ಮ ಜೊತೆಯಲ್ಲಿ ಬೆಳೆದವರಾಗಿರಲಿ, ತುಂಬ ಕಷ್ಟ ಒಳ್ಳೆ ಸ್ನೇಹಿತರುಗಳು ಸಿಗಬೇಕಾದ್ರೆ. ನಮ್ಮಿಂದ ಏನಾದರೂ ಉಪಕಾರ ಇದ್ದರೆ ಮಾತ್ರ ಸ್ನೇಹಿತರು ಅನ್ನಿಸ್ಕೊಳ್ತಾರೆ. ಆದರೆ ನಿಜವಾದ ಸ್ನೇಹಿತರಲ್ಲ. ನಮ್ಮಿಂದ ಉಪಕಾರ ಇರಲಿ, ಇಲ್ಲದೆ ಹೋಗಲಿ, ಕಷ್ಟದಲ್ಲಿರಲಿ, ಸುಖದಲ್ಲಿರಲಿ, ಕಣ್ಣೀರಿಡ್ತಿರಲಿ, ಯಾವಾಗಲೂ ನನ್ನ ಜೊತೆ ನಿಂತ್ಕೊಂಡು "ನಾನಿದ್ದೀನಿ ಕಣೋ, ನನ್ನ ಹತ್ರ ದುಡ್ಡು ಕಾಸು ಸಹಾಯ ಮಾಡೋಕ್ಕಾಗಲ್ಲ, ಆದರೆ ನಿನ್ನ ಶಕ್ತಿಗೆ ನಾನು ಶಕ್ತಿಯಾಗಿರ್ತೀನಿ, ನಿನ್ನ ಜೊತೆ ನಾನು ಇರ್ತೀನಿ" ಅಂತಾರಲ್ಲ, ಅವರೇ ನಿಜವಾದ ಸ್ನೇಹಿತರೆ. ನಿಜಕ್ಕೂ ಅಂಥವ್ರನ್ನ ಇಂದಿಗೂ, ಎಂದಿಗೂ, ಎಂದೆಂದಿಗೂ ಕೈ ಬಿಡಬೇಡಿ. ಹೆಂಗಸರಾಗಲಿ, ಗಂಡಸರಾಗಲಿ. ಅರ್ಥ ಆಯ್ತಲ್ಲ? ದಾರಿ ತಪ್ಪಿಸೋರು ಇದ್ದಾರೆ ಅಂತ ಹೇಳಿದ್ನಲ್ಲ, ಹುಷಾರು ಅಂತ ಸ್ನೇಹಿತರು ಮಾಡ್ಕೊಳ್ಳುವಾಗ. ಇವಾಗ ಮಟನ್ ಸಾಂಬಾರೆಲ್ಲ ಆಯಿತು. ಅದಕ್ಕೆ ಕುಡ್ಲು ಅಥವಾ ಚಾಕುನ ಚೆನ್ನಾಗಿ ಕಾಯಿಸ್ಬಿಟ್ಟು ಅದು ಕದ್ದೋದ್ರಿಂದ ಮಟನ್ ತರಬೇಕಾದ್ರೆ ಸೋಕು, ಗಾಳಿ ಥರ ಆಗುತ್ತೆ, ಸೋಕ್ ಥರ ಆಗುತ್ತೆ ಅಂತೀವಲ್ಲ, ಅದೇನಾರ ಆಗಿದ್ರೆ ಹೋಗುತ್ತೆ. ಆ ಥರ ಏನಾರ ಆದ್ರೂ ಸಹ ಸಾಮಾನ್ಯವಾಗಿ ಅಮಾವಾಸ್ಯೆ ಹಿಂದೆ, ಅಮಾವಾಸ್ಯೆ ಮುಂದಿನ ದಿನ ಕೆಲವೊಂದು ಮಧ್ಯಾಹ್ನಗಳಲ್ಲಿ ಮಟನ್ ತಂದರೆ ಬೆನ್ನಿಂದನೇ ದೆವ್ವ, ಗಾಳಿಗಳು, ಸೋಕುಗಳು ಬೆನ್ನಿಂದನೇ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಅದು ನಿಜ. ಹೊರಗಡೆ ತಂದಿರೋ ಮಟನ್ ಸಾಂಬಾರಾಗಲಿ ಅಥವಾ ನಾನ್ ವೆಜ್ ಯಾವುದೇ ಒಂದು ಊಟ ಮಾಡೋವಂಥ ವಸ್ತುಗಳು ನಾನ್ ವೆಜ್ ಸಂಬಂಧಪಟ್ಟಿರೋಂಗೆ ಹೋಟ್ಲಲ್ಲಿ ಬಿರಿಯಾನಿ ತೊಗೊಂಡು ಬಂದ್ರೂ ನಮ್ಮ ಮನೆಯಲ್ಲಿ ಇದೇ ಥರನೇ ಒಂದು ಕುಡ್ಲು ಕಾಯಿಸ್ಬಿಟ್ಟು ಅದ್ಬಿಟ್ಟೆ ನಾವು ತಿನ್ನೋದು. ಹಂಗೆ ತಿಂದರೆ ಕೆಲವ್ರಿಗೆ ಏನಾಗುತ್ತೆ, ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ಗುಳು 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 ಅಂತ ಸೌಂಡ್ ಆಗುತ್ತೆ, ಭೇದಿ ಶುರುವಾಗುತ್ತೆ, ವಾಂತಿ ಶುರುವಾಗುತ್ತೆ. ಆ ವಾಂತಿ ಭೇದಿ ಶುರುವಾದಾಗ ಹಾಸ್ಪಿಟ್ಲ್ ನೀವು ಏನೇ ಮಾಡಿದ್ರೂ ವಾಸಿ ಆಗೋದಿಲ್ಲ. ಕಾಲು ಬರೆ ಹಾಕಿ ಕಾಲು ಧೂಳು ತೆಗೆದ್ರೇ ಅದು ವಾಸಿ ಆಗೋದು. ಒಂದು ಸಲ ಕಾಲು ಧೂಳು ಆಗಿದೆ ಅಂತ ಗೊತ್ತಾಯಿತು ಅಂತಂದರೆ ಏನಿಲ್ಲಪ್ಪ, ಕುಡ್ಲು ಕಾಯಿಸ್ಬಿಟ್ಟು ಕಾಲಿಗೆ ಬರೆ ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಹಿಂಬಡಿಗೆ ಹಾಕ್ಕೋಬೇಕು. ಹಂಗಂದ್ಬಿಟ್ಟು ಹಿಂಭಾಗದ ಹಿಂಬಡಿಗಲ್ಲ, ಹಿಂಬಡಿ ತಳಭಾಗದಲ್ಲಿ ಹಾಕ್ಕೊಬೇಕು, ಪ್ಲಸ್ ಮಾರ್ಕದಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡಾಗ ಎಂಥ ಭೇದಿ ಇರಲಿ ಅಥವಾ ಸೋಂಕು ಥರ ಆಗಿರಲಿ, ದೃಷ್ಟಿಯಾಗಿರುತ್ತೆ ನೋಡಿ, ಅದಾಗಿದ್ರೂ ಖಂಡಿತವಾಗ್ಲೂ ಹೋಗುತ್ತೆ ಅನ್ಬೋದು. ನಾನ್ ವೆಜ್ ಏನಾದರೂ ಹೊರಗಡೆ ನಾವು ತಿಂತಾ ಇದ್ದೀವಿ ಅಥವಾ ವೆಜ್ಜೇ ಆಗಲಿ, ಈಗ ಬಸ್ಸಲ್ಲಿ ಕುತ್ಕೊಂಡು ಊಟ ಮಾಡ್ತೀವಿ, ಎಲ್ಲೋ ಯಾವುದೋ ಒಂದು ಪ್ಲೇಸಲ್ಲಿ ಕುತ್ಕೊಂಡು ಊಟ ಮಾಡ್ತೀವಿ. ಊಟ ಮಾಡಿದಾಗ ಎಲ್ಲರ ಕಣ್ಣು ಒಂದೇ ಥರ ಇರೋದಿಲ್ಲ. ನೀವೇನು ಮಾಡಿ ಆವಾಗ ಒಂದು ತುತ್ತು ಅನ್ನನ ಬಾಕ್ಸಲ್ಲೇ ಬಿಟ್ಬಿಡಿ. ಆಯಿತಾ? ದೃಷ್ಟಿ ಅಲ್ಲೇ ಕಡಿಮೆ ಆಗುತ್ತೆ. ಸಂಪೂರ್ಣವಾಗಿ ತಿನ್ನೋಕೆ ಹೋಗಬೇಡಿ. ಇಲ್ಲ, ಊಟ ಮಾಡೆಲ್ಲ ಆದಮೇಲೆ ಒಂದು ತುತ್ತನ್ನ ತೆಗೆದು ಹೊರಗಡೆ ಹಾಕ್ಬಿಡಿ. ಅದರಿಂದ ತುಂಬ ಒಳ್ಳೆಯದು. ಯಾಕಂದರೆ ನನಗೆ ತುಂಬ ಅನುಭವ ಆಗಿದೆ. ಒಂದ್ಸಲಿ ಗುರುಗಳ ಆಶ್ರಮಕ್ಕೆ ಅಂದ್ಬಿಟ್ಟು ಪಲಾವ್ ಮಾಡ್ಕೊಂಡು ಹೋಗಿದ್ದೀವಿ. ಟ್ರೈನಲ್ಲಿ ಕೂತ್ಕೊಂಡು ತಿನ್ನಬೇಕಾದ್ರೆ ಎದುರುಗಡೆ ಒಬ್ಬರು ಪ್ರೆಗ್ನೆನ್ಸಿ ಇದ್ದಾರೆ. ನನಗೆ ಗೊತ್ತೇ ಇಲ್ಲ. ಅವರು ಫುಲ್ ಬಾಕ್ಸ್ ತೆಗೆದ ತಕ್ಷಣ ಏನು ಅಂತ ಇದ್ದಾರೆ. ನನಗೆ ಅದು ಗಮನನೇ ಕೊಡಲಿಲ್ಲ. ನಾವು ತಿಂತಾ ಇದ್ದೀವಿ. ಅವ್ರು ಹೊರಗಡೆ ನೋಡ್ತಾರೆ, ಸುಮ್ಮನೆ ಆಗ್ತಾರೆ. ತಗೊಳ್ಳಿ, ಶುರುವಾಯಿತು ನನಗೆ, ನನ್ನ ಮಗನಿಗೆ. ಯಾವ ರೀತಿ ಅಂದರೆ ಈ ಕಡೆ ವಾಮಿಟ್ ಬರೋಂಗಾಗುತ್ತೆ, ಬರ್ತಾ ಇಲ್ಲ. ತೇಕ್ ಥರ ಶುರುವಾಯಿತು. ಆ ತೇಕ್ ಯಾವ ರೀತಿ ಅಂತಾರೆ, ಹಸಿ ಹಸಿ ವಾಸನೆ ಥರ. ಒಂದು ರೀತಿ ಕೋಳಿ ಮೊಟ್ಟೆ ಭಂಡಾರ ತಿಂತೀವಲ್ಲ ಒಳಗಡೆದು, ಆ ಭಂಡಾರ ತಿಂದಾಗ ಯಾವ ಥರ ಸ್ಮೆಲ್ ಬರುತ್ತೆ ಆ ಥರ ಸ್ಮೆಲ್ ಬರ್ತಾ ಇರುತ್ತೆ. ಏನೋ ಒಂಥರ ಹೊಟ್ಟೆ ಎಲ್ಲ ಊದ್ಕೊಂಡಂಗೆ, ಗ್ಯಾಸ್ ತುಂಬ್ಕೊಂಡಂಗೆ, ಗುಡು 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 ಅಂದಂಗೆ ಆಗೋದು. ಊಟ ಸೇರ್ತಾ ಇಲ್ಲ, ಆ ಥರ ಆಗ್ತಾಯಿತ್ತು. ಲಾಸ್ಟಿಗೆ ಅನ್ನನ ದೃಷ್ಟಿ ತೆಗೆದು ಅದನ್ನು ತೆಗೆದಾಕಿದ್ವಿ. ಅದಾದ ಮೇಲೆ ಕಾಲಿಗೆ ಬರೆ ಹಾಕಿದ್ವಿ. ಕಾಲಿಗೆ ಬರೆ ಹಾಕಿದ್ಮೇಲೆ ಹೊಟ್ಟೆ ಭಾರ ಎಲ್ಲ ಇಳಿತಾ ಬಂತು. ಈ ಥರ ಆಗುತ್ತೆ. ಪ್ರೆಗ್ನೆನ್ಸಿ ಅಂತಲ್ಲ, ಪ್ರೆಗ್ನೆನ್ಸಿಗಳು ಏನಾದರೂ ಎದುರುಗಡೆ ಇದ್ದರೆ ಮಾತ್ರ ದಯವಿಟ್ಟು ತಿನ್ನೋಕೆ ಹೋಗಬೇಡಿ. ದೃಷ್ಟಿ ಬೇಗ ಬಿಡುತ್ತೆ. ಯಾಕಂದರೆ ಅವ್ರಿಗೆ ಆಸೆಗಳು ಜಾಸ್ತಿ ಇರುತ್ತೆ. ನಾವು ತಿನ್ನೋದು ಸಹ ಅವ್ರಿಗೆ ಕೊಟ್ಟಿದ್ದು ನಾವು ತಿನ್ನಬೇಕು ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಅವ್ರು ಈಸ್ಕೊಳ್ತಾರಿದ್ರೋ ಏನೋ ಗೊತ್ತಿಲ್ಲ. ಅವ್ರ್ಯಾರೋ ನಾವ್ಯಾರೋ ಪರಿಚಯದವರು ಇರಲಿಲ್ಲ. ನಮ್ಮಷ್ಟಕ್ಕೆ ನಾವು ಬಾಕ್ಸ್‌ಗೆ ಹಾಕೊಂಡಿದ್ವಲ್ಲ, ನಾವು ತಿಂತಾ ಇದ್ವಿ. ಹಂಗಾಗಿ ಅವ್ರ ಎದುರುಗಡೆ ಎಲ್ಲ ತಿನ್ನೋಕೆ ಹೋಗ್ಬೇಡಿ. ತಿಂದ್ರೂ ಒಂದು ತುತ್ತು ಬಾಕ್ಸಲ್ಲಿ ಬಿಟ್ಟುಬಿಡಿ.
ಬಿಟ್ಬಿಟ್ಟು ಮನೆಗೆ ತಗೊಂಡು ಬಂದ್ಮೇಲೆ ಬೇಕಾದ್ರೆ ಚೆಲ್ಬಿಡ್ಬೋದು. ಆಯ್ತಾ? ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನು ಅನ್ನಿಸ್ತು? ಮಟನ್ ಸಾಂಬಾರು ಏನು ಅನ್ನಿಸ್ತು? ಸ್ನೇಹಿತರ ಬಗ್ಗೆ ಏನು ಅನ್ನಿಸ್ತು? ಖಂಡಿತ ಕಮೆಂಟ್ ಹಾಕಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ